Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John chapter 20 verse 19. Jesus came and stood among them. Peace be with you, he said. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಈ ಮಾತನ್ನು ಯೇಸು ಸ್ವಾಮಿಯವರು ತನ್ನ ಪ್ರಿಯ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಶಿಷ್ಯರೆಲ್ಲರೂ ಭಯಗ್ರಸ್ತರಾಗಿ ಯಹೂದ್ಯರ ಭಯದಿಂದ ತಾವಿರುವ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಇರುವಾಗ ಯೇಸು ಸ್ವಾಮಿ ಬಂದು ಅವರ ನಡುವೆ ನಿಂತು ಈ ಮೇಲಿನ ಮಾತನ್ನು ಹೇಳ್ತಾ ಇದ್ದಾರೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಅದೇ ಮಾತನ್ನು ಇವತ್ತು ನನಗೂ ನಿನಗೂ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಿನಗೆಂದು ಈ ಮಾತನ್ನು ಹೇಳ್ತಾ ಇದ್ದಾರೆ, ನಿನಗೆ ಸಮಾಧಾನವಾಗಲಿ ಎಂಬುದಾಗಿ. ನಾವು ಯೇಸು ಸ್ವಾಮಿಯ 5 ಹೆಸರುಗಳನ್ನು ಏಷಾಯ ಪ್ರವಾದಿಯ ಮೂಲಕವಾಗಿ ಮುಂತಿಳಿಸಿದ್ದನ್ನು ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಮತ್ತು 5ನೇದಾಗಿ ಸಮಾಧಾನದ ಪ್ರಭು ಎಂಬುದಾಗಿ. ನಮ್ಮ ದೇವರು ಸಮಾಧಾನವನ್ನು ಕೊಡುವಂಥ ದೇವರು. ಯೆಹೋವ ಶಾಲೋಮ್ ಅಂದರೆ ಸಮಾಧಾನದ ಅರಸನು ನಮ್ಮ ದೇವರಾಗಿದ್ದಾರೆ. ಶಾಂತಿದಾಯಕನಾದ ದೇವರು ನಮ್ಮ ದೇವರಾಗಿದ್ದಾರೆ. ಇಂದು ಲೋಕದಾದ್ಯಂತ ಅನೇಕ ಜನರು ಸಮಾಧಾನಕ್ಕಾಗಿ ಹಾತೊರೀತಾ ಇದ್ದಾರೆ. ನಮಗೆ ಯಾವುದಾದ್ರೂ ಒಂದು ವಸ್ತು ಬೇಕಾದರೆ ನಾವು ಅಂಗಡಿಗೆ ಹೋಗಿ ಕೊಂಡುಕೊಳ್ಳುತ್ತೇವೆ. ಆರೋಗ್ಯವಿಲ್ಲವೆಂದರೆ ವೈದ್ಯರ ಬಳಿಗೆ ಹೋಗುತ್ತೇವೆ. ಆದರೆ ನಮಗೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ ಎಂದರೆ ಅದು ಯಾವ ಅಂಗಡಿಯಲ್ಲೂ ಸಿಗುವುದಿಲ್ಲ. ಆದರೆ ಯೇಸು ಸ್ವಾಮಿ ನಮಗೆ ಅದನ್ನು ಕೊಡುವಂಥವರಾಗಿದ್ದಾರೆ. ಯೋಹಾನ 16:33 ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ಸಂಕಟ ಉಂಟು ತನ್ನ ಮಕ್ಕಳಿಗೆ ಎಂಬುದಾಗಿ ಯೇಸು ಸ್ವಾಮಿಗೆ ಮೊದಲೇ ಗೊತ್ತು. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ ಎಂಬುದಾಗಿ. ಹೌದು, ನಾವು ಈ ಲೋಕದಲ್ಲಿ ಸಂಕಟದಲ್ಲಿದ್ದೇವೆ, ಅಶಾಂತಿಯಿಂದಿದ್ದೇವೆ, ಸಮಾಧಾನವೇ ಇಲ್ಲದಾಗಿದೆ. ಆದರೆ ಸಮಾಧಾನದ ಪ್ರಭುವಾದ ಯೇಸು ಸ್ವಾಮಿಯ ಬಳಿಗೆ ಬರುವುದಾದರೆ ನಮಗೆ ಸಮಾಧಾನ ದೊರೆಯುವಂಥದ್ದಾಗಿದೆ. ನಮಗೆ ಸುಕ್ಷೇಮವನ್ನು ಉಂಟು ಮಾಡಬೇಕೆಂದೇ ಯೇಸು ಸ್ವಾಮಿ ದಂಡನೆಯನ್ನು ಅನುಭವಿಸಿದ್ದಾರೆ. ಏಷಾಯ 53:5 ಈ ವಾಕ್ಯವನ್ನು ನಾವು ಓದುತ್ತೇವೆ. ಈ ಲೋಕದ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಮಾಧಾನ ತರಬೇಕೆಂದೇ ಯೇಸು ಸ್ವಾಮಿ ಮಾನವನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ. ವಿಶೇಷವಾಗಿ ಯೇಸು ಸ್ವಾಮಿ ಸಮಾಧಾನವನ್ನು ಯಾರಿಗೆ ಕೊಡಲಿಕ್ಕಿದ್ದಾರೆ ಅಂದರೆ, ಮೊದಲನೇದಾಗಿ ಪಾಪಿಗಳಿಗೆ ಸಮಾಧಾನವನ್ನು ಕೊಡಲಿಕ್ಕಿದ್ದಾರೆ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 36-50 ವಚನದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಒಬ್ಬ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಣ್ಣು ಮಗಳು ಯೇಸುವಿನ ಬಳಿ ಬಂದು ಬಹಳ ದುಃಖದಿಂದ ಕಣ್ಣೀರಿಡುತ್ತಾ ಆ ಕಣ್ಣೀರಿನಿಂದಲೇ ಯೇಸು ಸ್ವಾಮಿಯ ಪಾದವನ್ನು ತೊಳೆದು ತನ್ನ ತಲೆ ಕೂದಲಿನಿಂದ ಒರೆಸಿ ಸುಗಂಧ ತೈಲವನ್ನು ಹಚ್ಚಿದಳು. ಪ್ರಿಯರೇ, ಮೊದಲನೇ ಸಮುವೇಲ 16ನೇ ಅಧ್ಯಾಯ 7 ನಾವು ನೋಡುವ ಹಾಗೆ ಕರ್ತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಆಕೆಯು ತಾನು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪದ ಹೃದಯದಿಂದ ಕಣ್ಣೀರಿಡುವುದನ್ನು ಕಂಡು ಸ್ವಾಮಿಯವರು ಆಕೆಗೆ 50ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಎಂಬುದಾಗಿ. ಆಕೆ ಸಮಾಧಾನವಿಲ್ಲದೆ ಇರುವಾಗ ಯೇಸು ಸ್ವಾಮಿ ಆಕೆಗೆ ಸಮಾಧಾನವನ್ನು ಅನುಗ್ರಹಿಸಿದರು. ನನ್ನ ಪ್ರಿಯ ದೇವಜನರೇ, ನೀನು ಇಂದು ಅಶಾಂತಿಯಿಂದ ಇದ್ದಿದೆಯಾ, ಅಸಮಾಧಾನದಿಂದಿದೆಯಾ, ಯಾವ ಚಿಂತೆ ನಿನ್ನನ್ನು ಕಾಡುತ್ತಾ ಇದೆ? ನೀನು ದೇವರಿಗೆ ಪ್ರಿಯವಾದವಳು, ನೀನು ದೇವರಿಗೆ ಪ್ರಿಯವಾದವನು, ನೀನು ದೇವರಿಗೆ ವಿಶೇಷವಾದವರು. ಆದುದರಿಂದ ನಿನಗೆ ಶಾಂತಿ, ನಿನಗೆ ಸಮಾಧಾನವನ್ನು ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನರಾವತಾರವೆತ್ತಿ ನನಗಾಗಿ ನಿನಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬರುವುದಾದರೆ ಕ್ಷಣಾರ್ಧದಲ್ಲಿ ನಿನಗೆ ಸಮಾಧಾನವನ್ನು ಕೊಡುತ್ತಾರೆ. ಆಕೆಗೆ ಸಮಾಧಾನವನ್ನು ಕೊಟ್ಟಂಥ ದೇವರು ನಿನಗೂ ಕೂಡ ಸಮಾಧಾನವನ್ನು ಕೊಡುತ್ತಾರೆ. ಎರಡನೆಯದಾಗಿ ನಾವು ನೋಡುತ್ತೇವೆ, ಭಯದಲ್ಲಿರುವವರಿಗೆ ಸಮಾಧಾನವನ್ನು ಯೇಸು ಸ್ವಾಮಿ ಕೊಡುತ್ತಾರೆ ಎಂಬುದಾಗಿ. ಈಗಾಗಲೇ ನಾವು ಓದಿರ್ತಕ್ಕಂಥ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19 ಮತ್ತು 20 ನಾವು ನೋಡುತ್ತೇವೆ. ಯಹೂದ್ಯರ ಭಯದಿಂದ ಶಿಷ್ಯರು ಭಯಗ್ರಸ್ತರಾಗಿ ಬಾಗಿಲನ್ನು ಮುಚ್ಚಿಕೊಂಡಿರುವಾಗ ಯೇಸು ಸ್ವಾಮಿ ಸತ್ತು ಮೃತ್ಯುಂಜಯನಾಗಿ ಪುನರುತ್ಥಾನ ಹೊಂದಿದ ಅದೇ ದಿನದಲ್ಲಿ ಅವರ ಬಳಿಗೆ ಬಂದು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳುತ್ತಾರೆ. ಇಂದು ನೀನು ಭಯದಲ್ಲಿದ್ದೀಯಾ, ಒಬ್ಬಂಟಿಗನಾಗಿದ್ದೀಯಾ, ನಿನ್ನ ಹೃದಯ ಮುರಿಯಲ್ಪಟ್ಟಿದೆಯಾ? ಯೇಸು ಸ್ವಾಮಿಯ ಬಳಿಗೆ ಬಾ. ಏಷಾಯ 61:1 ಹೇಳೋ ಪ್ರಕಾರ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡೋದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಸಮಾಧಾನ ಪ್ರಭುವಾಗಿ ನರಾವತಾರ ಎತ್ತಿ
ಈ ಲೋಕದಲ್ಲಿ ಬಂದಿದ್ದಾರೆ. ನೀನು ಯೇಸುವಿನ ಬಳಿಗೆ ಬಾ, ಆತನು ನಿನಗೆ ಶಾಂತಿಯನ್ನು ಕೊಡುತ್ತಾರೆ, ಆತನು ನಿನಗೆ ಸಮಾಧಾನವನ್ನು ಕೊಡುತ್ತಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರು ನಿಮ್ಮ ಹೃದಯವನ್ನು ದೈವಿಕ ಸಮಾಧಾನದಿಂದ ತುಂಬಲಿ ಎಂಬುದಾಗಿ ಹಾರೈಸುತ್ತೇನೆ. ಮೂರನೆಯದಾಗಿ, ವ್ಯಾಧಿಯಲ್ಲಿರುವವರಿಗೆ ಸಮಾಧಾನವನ್ನು ಕೊಡುತ್ತಾರೆ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 43ರಿಂದ 48ನೇ ವಚನದಲ್ಲಿ ನಾವು ನೋಡುತ್ತೇವೆ, 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲುತ್ತಾ ಇರುವ ಒಬ್ಬ ಸ್ತ್ರೀ ಯೇಸುವಿನ ಬಳಿಗೆ ಬಂದಳು. ನಿಧಾನವಾಗಿ ಆಕೆ ಆತನ ಬಳಿಗೆ ಬಂದು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಕೂಡಲೇ ಆಕೆ ಸ್ವಸ್ಥಳಾದಳು. ಪ್ರಿಯರೇ, 48ನೇ ವಚನದಲ್ಲಿ ಯೇಸು ಸ್ವಾಮಿ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದರು. ಆಕೆ ತನ್ನ ಹೃದಯದಲ್ಲಿ ಸಮಾಧಾನವನ್ನು ಹೊಂದಿಕೊಂಡಳು. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನಿಂದು ಅನಾರೋಗ್ಯದಲ್ಲಿದೆಯಾ? ಯಾವ ವ್ಯಾಧಿ ನಿನ್ನನ್ನು ಕಾಡುತ್ತಾ ಇದೆ? ಮತ್ತಾಯ 8:17 ಈ ರೀತಿ ಹೇಳ್ತದೆ, ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಆತನು ಹೊತ್ತುಕೊಂಡನು ಎಂಬುದಾಗಿ. ಯೆಶಾಯ 53:4ನೇ ವಾಕ್ಯದಲ್ಲಿಯೂ ಕೂಡ ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿ ರೋಮ್ ಸೈನಿಕರಿಂದ ಹೊಡೆಯಲ್ಪಟ್ಟನು. ಆತನ ಇಡೀ ದೇಹವು ಮುರಿಯಲ್ಪಟ್ಟಿತು. ಹೌದು, ನನಗಾಗಿ ನಿನಗಾಗಿ ಶಿಲ್ಬೆ ಮೇಲೆ ಆತನು ಪ್ರಾಣ ಕೊಟ್ಟಿದ್ದಾನೆ. ವ್ಯಾಧಿಗ್ರಸ್ತನಾದ ಯೇಸು ಸ್ವಾಮಿ ನಿನಗೆ ಯಾವುದೇ ವ್ಯಾಧಿ ಇರಲಿ ಗುಣಪಡಿಸುತ್ತಾರೆ. ಆತನ ಬಳಿ ಬಂದು ಪ್ರಾರ್ಥನೆ ಮಾಡು. ಆ ದುರಾಚಾರಿಯಾದ ಹೆಂಗಸಿನಂತೆ ಅಥವಾ ಆ ಭಯದಲ್ಲಿರುವ ಶಿಷ್ಯರ ಹಾಗೆ, ರೋಗದಲ್ಲಿರುವ ಆ ಸ್ತ್ರೀಯ ಹಾಗೆ ನಿನಗೆ ಯಾವ ಅಸಮಾಧಾನ ಇವತ್ತು ಕಾಡುತ್ತಾ ಇರುವುದಾದರೂ ನೀನು ಯೇಸುವಿನ ಬಳಿಗೆ ಬರುವುದಾದರೆ ಖಂಡಿತವಾಗಿಯೂ ಯೇಸು ಸ್ವಾಮಿ ನಿನಗೆ ಸಮಾಧಾನವನ್ನು ಕೊಡುತ್ತಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ನೀನು ಅನೇಕ ವಿಷಯವಾದ ಗಡಿಬಿಡಿಯಲ್ಲಿ ಮುಳುಗಿರಬಹುದು. ಆದರೆ ಕ್ರಿಸ್ತನಿಗೆ ಮೊದಲ ಆದ್ಯತೆ ಕೊಟ್ಟಿರುವುದಾದರೆ ಆತನು ಅದ್ಭುತ ಸ್ವರೂಪನಾಗಿ, ಆಲೋಚನಾಕರ್ತನಾಗಿ, ಪರಾಕ್ರಮಿಯಾದ ದೇವರಾಗಿ, ನಿತ್ಯನಾದ ತಂದೆಯಾಗಿ, ಸಮಾಧಾನದ ಪ್ರಭುವಾಗಿ ನಿನ್ನ ಜೀವಿತದಲ್ಲಿ ಬರುತ್ತಾನೆ. ನೀನು ಹಿಂದೆ ಆತನನ್ನು ಆಹ್ವಾನಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವ, ನೀನು ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಇಳಿದು ಬಂದು ಯಾರಿಗೆ ಸಮಾಧಾನವಿಲ್ಲ ಅವರೆಲ್ಲರಿಗೆ ಸಮಾಧಾನವನ್ನು ಕೊಟ್ಟು ಅನುಗ್ರಹಿಸುವ ಆತನಾಗಿದ್ದಿ ತಂದೆಯೇ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ರಕ್ಷಕನಾದ ದೇವರೇ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ತಂದೆಯೇ. ಅನೇಕರು ನಾನಾ ಥರವಾದಂಥ ದುಃಖಗಳಿಗೆ, ಚಿಂತೆಗಳಿಗೆ ಈಡಾಗಿ ಕರ್ತನೆ, ಸಮಾಧಾನವೇ ಇಲ್ಲದಾಗಿ ಅಲಿಯುತ್ತಾ ಇದ್ದಾರೆ ಕರ್ತನೆ. ಅಂಥವರನ್ನು ಕರುಣಿಸು ದೇವ, ಕನಿಕರಿಸು ಸ್ವಾಮಿ, ನಿನ್ನ ಕೃಪೆ ತೋರಿಸು ಕರ್ತನೆ. ಎಲ್ಲರಿಗೆ ಸಮಾಧಾನದಿಂದ ಇರಿಸಬೇಕಾಗಿ ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ಶಾಂತಿ ದೂತನಾದ ದೇವರೇ, ನಿನ್ನ ಶಾಂತಿಯನ್ನು, ನಿನ್ನ ಸಮಾಧಾನವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.